ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಸಂಚಿಕೆಯಲ್ಲಿ ನಾವು ಗಣಿತ ವಿಷಯದ ಬಗ್ಗೆ ಶ್ರೀಯುತ ವಿಷಯ ಪರಿಣಿತರಾಗಿರ್ತಕ್ಕಂಥ ಶ್ರೀಯುತ ಬಸವಂತ ಕುಮಾರ್ ಅವರ ಮೂಲಕ ನಿಮಗೆ ಗಣಿತದಲ್ಲಿ ಬರ್ತಕ್ಕಂಥ 7 ಥೀಮ್ಗಳು ಮತ್ತು ಒಂದೊಂದು ಥೀಮ್ನಲ್ಲಿ ಯಾವ್ಯಾವ ಅಧ್ಯಾಯಗಳಿದ್ದವು, ಎಷ್ಟು ಅಧ್ಯಾಯಗಳಿತ್ತು, ಯಾವ್ಯಾವ ಅಧ್ಯಾಯಗಳಿಗೆ ಎಷ್ಟೆಷ್ಟು ಅಂಕಗಳನ್ನು ಮೀಸಲಿಟ್ಟಿದ್ದಾರೆ, ಜೊತೆಗೆ ಇತ್ತೀಚೆಗೆ ಬೋರ್ಡ್ನವರು ಹೊರಹಾಕಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು, ಅವೆರಡಕ್ಕೂ ಇರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತುಲನೆ ಮಾಡಿ ಯಾವ ಥೀಮಿಗೆ, ಅದರಲ್ಲೂ ಯಾವ ಅಧ್ಯಾಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಟ್ಟಿದ್ರು. ಇವತ್ತು ನಾವು ಇರ್ತಕ್ಕಂಥ ಗಣಿತದಲ್ಲಿ ಬರ್ತಕ್ಕಂಥ 14 ಅಧ್ಯಾಯಗಳಲ್ಲಿ ಇವತ್ತು 2 ಅಧ್ಯಾಯಗಳ ಬಗ್ಗೆ, ಅದರಲ್ಲೂ ವಾಸ್ತವ ಸಂಖ್ಯೆಗಳು ಮತ್ತು ಬಹುಪದೋಕ್ತಿಗಳು ಅಂತಕ್ಕಂಥ ಅಧ್ಯಾಯಗಳ ಬಗ್ಗೆ ಕೂಲಂಕುಷವಾಗಿ ನಿಮಗೆ ತಿಳಿಸ್ಕೊಡ್ತಾರೆ. ಮಕ್ಕಳೇ, ನೀವು ಒಂದು ನೋಟ್ಬುಕ್ಕು ಮತ್ತು ಪೆನ್ನನ್ನು ಇಟ್ಕೊಂಡು ರೆಡಿಯಾಗಿ ಅವರು ಹೇಳ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನು ಅಥವಾ ಸಮಸ್ಯೆಗಳನ್ನು ತಿಳ್ಕೊಂಡು ನೋಟ್ ಮಾಡ್ಕೊಳ್ಳಿ. ಇದನ್ನು ಈಗ ಪ್ರಾರಂಭ ಮಾಡೋದಕ್ಕೆ ನಮ್ಮ ಬಸವಂತ ಕುಮಾರ್ ಅವರು ರೆಡಿಯಾಗಿದ್ದಾರೆ. ಸರ್ ನಮಸ್ಕಾರ ಸರ್. ಈಗ 2 ಅಧ್ಯಾಯಗಳ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡಿ ಸರ್. ಖಂಡಿತ ಸರ್, ಖಂಡಿತವಾಗ್ಲೂ ತಿಳಿಸ್ಕೊಡ್ಲಿಕ್ಕೆ ಇವತ್ತು 2 ಚಾಪ್ಟರ್ಗಳಿಗೆ 2 ಅಧ್ಯಾಯಗಳಲ್ಲಿ ಬರ್ತಕ್ಕಂಥ ಒಟ್ಟು ಅಂಕಗಳು 10 ಅಂಕಗಳು ಬರ್ತದೆ. ದಯವಿಟ್ಟು ಮಕ್ಕಳು ಮತ್ತು ಮಕ್ಕಳೆಲ್ಲರೂ ಕೂಡ ಈ ವರ್ಷ ಯಾರು SSLC ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀರೋ ಎಲ್ಲರೂ ಕೂಡ ಒಂದು ನೋಟ್ಬುಕ್ಕು ಪೆನ್ನು ತಗೊಂಡಿದ್ರೆ ನಾನು ಹೇಳ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಕೂಲಂಕುಷವಾಗಿ ನೀವು ಬರ್ಕೊಳ್ಳೋದಾಗಲಿ ಮತ್ತು ಅದನ್ನು ನೋಟ್ ಮಾಡ್ಕೊಳ್ಳೋದ್ರಲ್ಲಿ ಹಿಂದೆ ಮುಂದೆ ನೋಟ್ ಮಾಡಿಕೊಂಡ್ರೆ ನಿಮಗೆ ಎಲ್ಲವೂ ಕೂಡ ಈ 10 ಅಂಕಗಳು ಕೂಡ ಅದರಲ್ಲೇ ಬರ್ತಾವೆ, ಖಂಡಿತವಾಗ್ಲೂ ಬರ್ತವೆ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಇದೇ ರೀತಿಯ ಪ್ರಶ್ನೆಗಳೇ ಬರ್ತವೆ. ಇಲ್ಲಿ ಗಣಿತ ಅಂತಂತಂದ್ರೆ ಅಲ್ಲಿ ಸಂಖ್ಯೆಗಳು ಚೇಂಜ್ ಆಗಬಹುದೇ ವಿನಃ ಅದರಲ್ಲಿ ಯಾವುದೇ ರೀತಿಯಾದ ಕಾನ್ಸೆಪ್ಟ್ಗಳು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ನಿಮಗೆ ಮನವರಿಕೆ ಮಾಡಿಕೊಡ್ತಾ ಹಿಂದಿನ ಸಂಚಿಕೆಯಲ್ಲಿ ನಾನು ಎಲ್ಲದೂ ಕೂಡ ಕೂಲಂಕುಷವಾಗಿ ನಾನು ಹೇಳಿದ್ದೇನೆ. ಈಗ ವಾಸ್ತವ ಸಂಖ್ಯೆಗಳು ಮತ್ತು ಬಹುಪದೋಕ್ತಿಗಳು, ರಿಯಲ್ ನಂಬರ್ಸ್ ಮತ್ತು ಪಾಲಿನಾಮಿಯಲ್ಸ್, ಈ 2 ಚಾಪ್ಟರ್ಗಳಿಗೆ ಅಧ್ಯಾಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು, ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಪರೀಕ್ಷೆನಲ್ಲಿ ಬರ್ತಕ್ಕಂಥ ಸಂಭವನೀಯ ಮತ್ತು ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ದಯವಿಟ್ಟು ಅವನ್ನು ನೋಟ್ ಮಾಡಿಕೊಂಡು ಅದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದರೆ ಇವತ್ತು ತಿಳಿಸ್ಕೊಡ್ತಕ್ಕಂಥ 10ಕ್ಕೆ 10 ಅಂಕಗಳನ್ನು ನೀವು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಂದೇಳಿ ನಿಮಗೆ ಮನವರಿಕೆ ಮಾಡಿಕೊಡ್ತಾ ನಿಮಗೆ ಎಲ್ಲರಿಗೂ ತಿಳಿಸ್ಕೊಡ್ತಾ ನಾನು ಒಂದು ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳನ್ನು ತಗೊಳ್ಳೋದಕ್ಕಿಂತ ಮುಂಚೆ ಪ್ರಿಯ ವಿದ್ಯಾರ್ಥಿಗಳೇ, ಅದರಲ್ಲೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಕೇಳ್ತಾ ಮುಂದೆ ಬರತಕ್ಕಂಥ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸುಲಭವಾಗುತ್ತೆ. ಹೆಚ್ಚು ಗ್ರಾಮೀಣ ಪ್ರದೇಶಗಳು ಈ ನಮ್ಮ ಕಾರ್ಯಕ್ರಮವನ್ನು ಕೇಳಿ ಹೆಚ್ಚು ಅಂಕಗಳನ್ನು ಪಡೀರಿ ಅಂತೇಳಿ ನಾನು ಮುಖ್ಯವಾಹಿನಿ ಮೂಲಕ ನಿಮಗೆ ಮನವಿ ಮಾಡ್ಕೊಳ್ತೀನಿ. ಉತ್ತಮವಾಗಿರ್ತಕ್ಕಂಥ ವಿಚಾರ ಹೇಳಿದ್ರೆ ಸರ್, ಇದು ಇವತ್ತಿನ ವಿಚಾರ. ದಯವಿಟ್ಟು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದು ತುಂಬ ಪ್ರಮುಖವಾಗಿರ್ತಕ್ಕಂಥ 10 ಅಂಕಗಳನ್ನು ಸುಲಭವಾಗಿ ಗಳಿಸ್ತಕ್ಕಂಥ ವಿಚಾರ ಇವತ್ತು. ಅದಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದೀನಿ ಸರ್. ಯಾತಕ್ಕೆ ಅಂತ ಹೇಳಿದರೆ, ನಗರ ಪ್ರದೇಶದ ವಿದ್ಯಾರ್ಥಿಗಳು ಬೇರೆ ಬೇರೆ ಟ್ಯೂಷನ್ ಹೋಗ್ತಾರೆ ಅಥವಾ ಬೇರೆ ಬೇರೆ ಮ್ಯಾಗಝಿನ್ಸ್ ಎಲ್ಲ ಸಿಗುತ್ತೆ, ಅವುಗಳ ಮೂಲಕ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊತಾರೆ. ಆದರೆ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಶಿಕ್ಷಕರು ಹೇಳಿದ ಪಾಠವನ್ನು ಬಿಟ್ಟರೆ ಮತ್ತೆಲ್ಲೂ ಹೆಚ್ಚಿನ ವಸ್ತು ಸಿಗಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮ ಮೂಲಕ ಅವರಿಗೆ ಒಂದು ಹೆಚ್ಚಿನ ಅಂಕ ಪಡೆಯೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಆಸೆ. ಥ್ಯಾಂಕ್ ಯು ಸರ್, ನಿಮಗೆ ಅಭಿನಂದನೆಗಳು. ಅವುಗಳ ಮೊದಲನೇ ಚಾಪ್ಟರ್ನಲ್ಲಿ ನಾನು ವಾಸ್ತವ ಸಂಖ್ಯೆಗಳ ಬಗ್ಗೆ ಹೇಳಬೇಕಾದ್ರೆ, ರಿಯಲ್ ನಂಬರ್ಸ್ನಲ್ಲಿ ಹೇಳಬೇಕಾದ್ರೆ ಇದು 5 ಅಂಕಗಳಿಗೆ ಇರುತ್ತೆ. ಬೋರ್ಡ್ ಕೂಡ, ನಮ್ಮ ಮಂಡಳಿ ಕೂಡ, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ 5 ಅಂಕಗಳಿಗೆ ಇದನ್ನು ನಿರ್ಧರಿಸಿದೆ. ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಪ್ರಶ್ನೆಗಳು ಅಂತಂದರೆ 2 ಅಥವಾ 3, 1 ಅಂಕಕ್ಕೆ 1 ಪ್ರಶ್ನೆ ಬರ್ಬೋದು, ನಿಮಗಾಗಲೇ ತಿಳಿಸ್ಕೊಟ್ಟಂತೆ. 2 ಅಂಕಕ್ಕೆ 2 ಪ್ರಶ್ನೆಗಳು ಬರ್ಬೋದು, ಅಥವಾ 3 ಅಂಕಕ್ಕೆ 1 ಪ್ರಶ್ನೆ, 2 ಅಂಕಕ್ಕೆ 1 ಪ್ರಶ್ನೆ ಬರ್ಬೋದು. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ
ಅನುಮಾನ ಬೇಕಾಗಿಲ್ಲ. ಒಟ್ಟಿನಲ್ಲಿ ಮೊದಲನೇ ಅಧ್ಯಾಯ 5 5 ಸೀಮಿತ. ಅಂಕಗಳು ಸೀಮಿತವಾಗಿರುತ್ತೆ. ಸರಿ. ಅದರಲ್ಲಿ ಯಾವ ರೀತಿ ಪ್ರಶ್ನೆ ಬರ್ತವೆ ಅಂತ ಈಗ ಮಕ್ಕಳಿಗೆ ನಾನು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಕೂಲಂಕುಷವಾಗಿ ಹೇಳ್ತಾ ಹೋಗ್ತೀನಿ ಮಕ್ಕಳೇ. ಅದ್ರ ಬಗ್ಗೆ ನೀವು ಪೆನ್ನು ಮತ್ತು ಪುಸ್ತಕ ಎರಡೂ ಕೂಡ ಇಟ್ಕೊಂಡಿದ್ರೆ ಕರೆಕ್ಟಾಗಿ ಬರ್ಕೊಂಬಿಡಿ. ಎಷ್ಟು ಸಲ ಬೇಕಾದ್ರೂ ನೋಡ್ಬೋದು ಇದನ್ನ, ಅದರಲ್ಲೇನು ತೊಂದರೆ ಇಲ್ಲ. ಬಹುಪದೋಕ್ತಿಗಳು ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಒಂದು ಅಪವರ್ತನಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸ್ತಕ್ಕಂಥ ವಿಧಾನವನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ನಂಬರನ್ನು ಕೊಡ್ತಾರೆ, ಸಂಯುಕ್ತ ಸಂಖ್ಯೆಯನ್ನು ಕೊಡ್ತಾರೆ. ಆ ಸಂಯುಕ್ತ ಸಂಖ್ಯೆಯನ್ನು ನೀವು ಏನು ಮಾಡಬೇಕು ಅಂತಂದರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸ್ಬೇಕು. ಇದನ್ನು ಪ್ರಮುಖವಾಗಿ ಯಾಕೆ ಕೇಳ್ತಾರೆ ಅಂತಂದರೆ ಅದು ಮುಂದಕ್ಕೆ ಹೆಲ್ಪ್ ಆಗುತ್ತೆ, ಮುಂದಕ್ಕೆ ಉಪಯೋಗ ಆಗುತ್ತೆ. ಆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ನಿಮಗೆ ಬರೀಲಿಕ್ಕೆ ಬಂತು ಅಂತಂದರೆ ಮಸಾಹ ಮತ್ತು ಲಾಸಗಳನ್ನ ಕಂಡುಹಿಡಿಯಲಿಕ್ಕೆ ನಿಮಗೆ ಅನುಕೂಲ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅಂದ್ರೆ ಇಂಗ್ಲಿಷ್ ನಲ್ಲಿ ಎಲ್ಸಿಎಂ ಮತ್ತು HCF ಯಾಕೆ ಕಂಡುಹಿಡಿಯಬೇಕು, ಇದು ಒಂದು ಪ್ರಮುಖ ಪ್ರಶ್ನೆ ಇತ್ತು ಸರ್. ಎಷ್ಟೋ ವಿದ್ಯಾರ್ಥಿಗಳು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಲಸ ಅಂದ್ರೇನು ಮಸಾ ಅಂದ್ರೇನು ಅಂತ ಹೇಳಿ. ಅದನ್ನ ಕಂಡುಹಿಡಿಯಲಿಕ್ಕೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನ ಅದನ್ನ ಅವಿಭಾಜ್ಯ ಅಪವರ್ತನ ಗುಣಲಬ್ಧವನ್ನಾಗಿ ಬರಲಿಕ್ಕೆ ಬಂತು ಅಂದ್ರೆ ಅದು ಫಿಸಿಕಲ್ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್. ಮಗುಗೆ ಬಂತು ಅಂದ್ರೆ ಮುಂದಕ್ಕೆ ಅದೇನಾಗುತ್ತೆ ಅಂತಂದ್ರೆ ಲಸ ಮತ್ತು ಮಸಾಗಳನ್ನು ಕಂಡುಹಿಡಿಯಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅದನ್ನ ಪ್ರಮುಖವಾಗಿ ಕೇಳ್ತಾರೆ. ಒಂದು ಅಂಕಕ್ಕೆ ಅದು ಬಿಟ್ರೆ ಇನ್ನು ಒಂದು ಅಂಕಕ್ಕೆ ಬರ್ತಕ್ಕಂಥ ಇನ್ನು ಎರಡು ರೀತಿಯಾಗಿರ್ತ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ವೃಕ್ಷ ರೀತಿಯಾಗಿರ್ತಕ್ಕಂಥ ಅಪವರ್ತನಗಳ ಗುಣಲಬ್ಧವನ್ನು ವೃಕ್ಷ ರೀತಿಯಲ್ಲಿ ಕೊಡ್ತಾನೆ ಸರ್. ವೃಕ್ಷ ರೂಪಕದಲ್ಲಿ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಂಖ್ಯೆ, ಈಗ 36 ಅಂತಕ್ಕಂಥ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಬರಿಬೇಕು ಅಂದ್ರೆ 36 ಒಂದು 2 ಇಂಟು 2 2 ಇಂಟು 2 1 2 2 9 2 8 16 18 36 ಮತ್ತೆ 18 9 36 ಮತ್ತೆ 16 ಮತ್ತೆ ಅದನ್ನ ಸ್ಪ್ಲಿಟ್ ಮಾಡಿ 2 2 2 ಆ ರೀತಿಯಾಗಿ ಬರೀತಾ ಹೋದ್ರೆ 2ರ ಅಪವರ್ತನಗಳು 3ರ ಅಪವರ್ತನಗಳು ಮತ್ತು 4 5 5ರ ಅಪವರ್ತನಗಳು ಎಷ್ಟು ರೀತಿಯ ಬರ್ತಾವೋ ಆ ಟ್ರೀ ಸ್ಟ್ರಕ್ಚರ್ ಅನ್ನ ಕೊಡ್ತಾನೆ. ಅದರಲ್ಲಿ ಯಾವುದೋ ಒಂದು ಸಂಖ್ಯೆಯನ್ನ ಅವನು ಸ್ಕಿಪ್ ಮಾಡ್ಬಿಡ್ತಾನೆ, ಅಥವಾ ಯಾವುದೋ ಅವಿಭಾಜ್ಯ ಸಂಖ್ಯೆಗಳನ್ನೇ ಸ್ಕಿಪ್ ಮಾಡ್ಬೋದು ಅಥವಾ ಅಪವರ್ತನಗಳನ್ನೇ ಸ್ಕಿಪ್ ಮಾಡಬಹುದು. ಅದನ್ನ ಎಕ್ಸ್ ಅಂತ ವೈ ಅಂತಂದೇಳಿ ಕೇಳಿದಾಗ ಆ ಒಂದು ವೃಕ್ಷದಲ್ಲಿ ಇರ್ತಕ್ಕಂಥ ಸಂಖ್ಯೆಯನ್ನ ಮಗು ಏನ್ ಮಾಡಬೇಕು, ಡಿಟೆಕ್ಟ್ ಮಾಡಿ ಕಂಡುಹಿಡಿಯಬೇಕು. ತುಂಬಾ ಸುಲಭವಾಗಿರುತ್ತೆ. ಒಂದು ಅಂಕದ ಪ್ರಶ್ನೆ, ಅದನ್ನ ಆರಾಮಾಗಿ ಅದು ಮಗು ಪಡ್ಕೋಬಹುದು. ಇನ್ನು 2 ಅಂಕ ಮತ್ತು 3 ಅಂಕಕ್ಕೆ ಅಥವಾ 2 ಅಂಕ ಅಥವಾ 3 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಯಾವ ರೀತಿಯಾಗಿರುತ್ತೆ ಅಂತಂದೇಳಿ ಈಗ ಮಕ್ಕಳಿಗೆ ಅನುವರಿಕೆ ಮಾಡ್ಕೊಳ್ಳೋದಾದ್ರೆ ಯಾವುದಾದ್ರೂ 2 ಅವಿಭಾಜ್ಯ ಸಂಖ್ಯೆಗಳನ್ನ ಕೊಡ್ತಾನೆ ಅಥವಾ ಯಾವುದಾದ್ರೂ 2 ಸಂಯುಕ್ತ ಸಂಖ್ಯೆಗಳನ್ನ ಕೊಡ್ತಾನೆ, 2 ಅಥವಾ 2ಕ್ಕಿಂತ ವಿಭಜನೆ ಆಗದೇ ಇರತಕ್ಕಂಥ ಸಂಖ್ಯೆಗಳು, ವಿಭಜನೆ ಆಗ್ತಕ್ಕಂಥ ಸಂಖ್ಯೆಗಳು, ವಿಭಜನೆ ಆಗದೇ ಇರತಕ್ಕಂಥ ಸಂಖ್ಯೆಗಳು ಆದ್ರೂ ಕೇಳಬಹುದು. ಸಂಯುಕ್ತ ಸಂಖ್ಯೆಗಳನ್ನ ಕೇಳಿದಾಗ ಅದರ ಮಾಸ ಮತ್ತು ಲಾಸವನ್ನು ಕಂಡುಹಿಡಿಯಬಹುದು. ಅದು 3 ಅಂಕಕ್ಕೆ ಬರ್ತಕ್ಕಂಥ ಸಂಖ್ಯೆ. ಇಲ್ಲ ಅದನ್ನ ಏನ್ ಮಾಡ್ತೇನೆ ಅಂತಂದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನೇ ಆಯ್ಕೆ ಮಾಡಿಕೊಂಡು ಅದನ್ನು ಕೊಡಬಹುದು. ಅಪ್ಲಿಕೇಶನ್ ಲೆವೆಲ್ಗೆ ಅನ್ವಯಾತ್ಮಕ ಪ್ರಶ್ನೆಯನ್ನೇ ಕೊಡಬಹುದು ಅವರು. ಅಂದ್ರೆ 3 ಗಂಟೆಗಳು ಇಷ್ಟಿಷ್ಟು ಸಮಯಗಳಲ್ಲಿ ಇಷ್ಟಿಷ್ಟು ನಿಮಿಷಗಳಲ್ಲಿ ಅದು ರಿಂಗ್ ಆಗಬಹುದಾದ್ರೆ ಅದು ಒಟ್ಟಿಗೆ ಯಾವ ಒಂದು ಅವಧಿಯಲ್ಲಿ ಯಾವ ಒಂದು ಸಮಯದಲ್ಲಿ ಅದು ಎಷ್ಟು ಸಾರಿ ಒಂದ್ಸಲ ಫಸ್ಟ್ಗೆ ಅದು ಏನ್ ಮಾಡುತ್ತೆ, ರಿಂಗ್ ಆಗ್ತದೆ ಅಂತ ಕೇಳ್ತಕ್ಕಂಥ ಪ್ರಶ್ನೆ ಅದು ಅನ್ವಯಾತ್ಮಕ ಪ್ರಶ್ನೆ. ಯೋಚನೆ ಮಾಡಿ ಬರೀಬೇಕು. ಇಲ್ಲ ಅಂತಂದ್ರೆ ಸುಲಭವಾಗಿ ನಮ್ಮ ಹಿಂದೆ ಬಂದಿರತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನು ಅವಲೋಕಿಸಿದಾಗ 2 ಅಂಕಕ್ಕೆ ಬರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಇದನ್ನ ನೋಟ್ ಮಾಡ್ಕೋಬೇಕು, ಎಲ್ಲರೂ ನೋಟ್ ಮಾಡ್ಕೋಬೇಕು. 2 ಅಂಕಕ್ಕೂ ಮತ್ತು 3 ಅಂಕಕ್ಕೂ ಇವೆರಡು ಬಿಟ್ರೆ
ಅನ್ವಯಾತ್ಮಕ ಪ್ರಶ್ನೆ ಯಾವುದಕ್ಕೆ ಹೋಗುತ್ತೆ ಅಂತಂದೇಳಿ ಮತ್ತೆ ಹೇಳ್ತೀನಿ. ಇದು ಪ್ರಮುಖವಾಗಿ ಎಲ್ಲ ಪುಸ್ತಕಗಳಲ್ಲೂ ಕೂಡ ಬರ್ತಕ್ಕಂಥ ಪ್ರಶ್ನೆಗಳಿವು. ಮಾನೋಮಿಯಲ್ ಸರ್ಡ್, ಏಕ ಪದಕರಣಿ ಅಥವಾ ರೂಟ್ 2, ರೂಟ್ 3, ರೂಟ್ 7 ಅಥವಾ 2 ರೂಟ್ 3, 2 ರೂಟ್ 7, 3 ರೂಟ್ 5 ಈ ರೀತಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಅಭಾಗಲಬ್ಧ ಸಂಖ್ಯೆಗಳು ಎಂದು ಸಾಧಿಸಿ ಅಂತ ಕೇಳಿದ್ರೆ ಅದು 3 ಅಂಕದ ಪ್ರಶ್ನೆಗೆ ಹೋಗ್ತದೆ. ಸಾಧಿಸ್ಬೇಕಲ್ಲ, ಸಾಧಿಸಿ ಅಂದಾಗ 3 ಅಂಕದ ಪ್ರಶ್ನೆಗೆ ಸೀಮಿತವಾಗಿರುತ್ತೆ. ಆದ್ರೆ 2 ಅಂಕಕ್ಕೆ ಕೇಳಿದಾಗ ಇದೇ ಪ್ರಶ್ನೆನೇ ಬರುತ್ತೆ ಸರ್. ಖಂಡಿತವಾಗ್ಲೂ ಇದೇ ಪ್ರಶ್ನೆ ಬರುತ್ತೆ. ದ್ವಿಪದ ಕರಣಿ ಅಂತ ಕೇಳಿದಾಗ ಇದೇ ಪ್ರಶ್ನೆ 2 ಅಂಕ ಕೇಳಿದ್ರು ಅಂತಂದ್ರೆ ಇದೇ ಪ್ರಶ್ನೆ ಬರುತ್ತೆ. ಖಂಡಿತವಾಗ್ಲೂ ಇದನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ ಎಲ್ಲಾ. ಸರ್, ಇದೇ ಪ್ರಶ್ನೆ ಬಂದೇ ಬರುತ್ತೆ ಅಂದಾಗ ಮಕ್ಕಳು ಯಾಕೆ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು. ಒಂದೇ ಒಂದು ವರ್ಕ್ ಮಾಡ್ಬೇಕು ಚೆನ್ನಾಗಿ. 3 ಅಂಕಕ್ಕೆ ಏಕಪದ ಕರಣಿಯನ್ನ ಕೇಳ್ತಾನೆ, 2 ಅಂಕಕ್ಕೆ ಕೇಳಿದಾಗ ದ್ವಿಪದ ಕರಣಿಯನ್ನ ಕೇಳ್ತಾನೆ. ಈ ಒಂದು ಅಧ್ಯಾಯದಲ್ಲಿ ಯಾವುದು ವಾಸ್ತವ ಸಂಖ್ಯೆಗಳಲ್ಲಿ ಏಕಪದ ಕರಣಿಯನ್ನ ಕೇಳಿದಾಗ 3 ಅಂಕಕ್ಕೆ ಯಾಕೆ ಕೇಳ್ತಾನೆ ಅಂತಂದ್ರೆ ಅದು ರೂಟ್ 5, ರೂಟ್ 2, ರೂಟ್ 7 ಅಂತಕ್ಕಂಥ ಪ್ರಶ್ನೆಗಳು ಅದನ್ನ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದಾಗ ಇಫ್ he is asked, because if he asks me that is root 2, root 5, root 7 as irrational number, we have to prove that as 2 parts, 2 to 3 parts, because if we represent any irrational number as p by q, ಯಾವುದೇ ಒಂದು ಅವಿಭಾಜ್ಯ ಯಾವುದು ಅಭಾಗಲಬ್ಧ ಸಂಖ್ಯೆಯನ್ನು p by q ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅದನ್ನ p ಮತ್ತು q ಎರಡರಲ್ಲೂ ಕೂಡ ಯಾವುದೇ ಅವಿಭಾಜ್ಯ ಅಪವರ್ತನಗಳು ಇಲ್ಲ ಅಂತಂದೇಳಿ ಸಾಧಿಸಬೇಕಾದ್ರೆ, ಸಾಮಾನ್ಯ ಅಪವರ್ತನ ಇಲ್ಲ ಅಂತಂದೇಳಿ ನಾವು ಹೇಳ್ಬೇಕಾದ್ರೆ ಅಲ್ಲಿ 3 ಪಾರ್ಟ್ ಬರುತ್ತೆ ಸರ್. ಒಂದು p ಸಾಮಾನ್ಯ ಅಪವರ್ತನ ಒಳಗೊಂಡಿದೆ, q ಡಿನಾಮಿನೇಟರ್ ನಲ್ಲಿ ಯಾವುದು ಛೇದ ಮತ್ತು ಅಂಶ ಎರಡರಲ್ಲೂ ಕೂಡ ಯಾವುದೋ ಒಂದು ಸಾಮಾನ್ಯ ಅಪವರ್ತನವನ್ನಾಗಿ ಒಳಗೊಂಡಿದೆ ಅಂತಂದ್ರೆ ಸಾಧಿಸ್ಬೇಕಾದ್ರೆ ಮಗು 3 ಪಾರ್ಟ್ ಅನ್ನ ಮಾಡ್ಕೋಬೇಕಾದ್ರು. ಪಿನೂ ಒಳಗೊಂಡಿದೆ, ಕ್ಯೂನು ಒಳಗೊಂಡಿದೆ ಮತ್ತು ಅವೆರಡನ್ನು ಹೋಲಿಸಿದಾಗ ಕನ್ಕ್ಲೂಷನ್ ಬರೀಬೇಕಾಗುತ್ತೆ. ಆದ್ರಿಂದ ಇದು 3 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ. ಇದನ್ನ ಸುಲಭವಾಗಿ ಮಗು ಮಾಡಬಹುದಾ? ಮಾಡುತ್ತೆ ಸರ್. ಅಭ್ಯಾಸ ಮಾಡಿತ್ತೆ ಅಂತಂದ್ರೆ ಎಲ್ಲಾ ಶಾಲೆಗಳಲ್ಲೂ ಇದನ್ನ ಶಿಕ್ಷಕರು ಮಾಡಿಸಿರ್ತಾರೆ ಅಂತ ಹೇಳಿ ಅಂದ್ಕೊಳ್ತೀವಿ. ಪ್ರಶ್ನೆ ಪತ್ರಿಕೆ ಪ್ರಕಾರ ಇದು ಬಂದೇ ಬರುತ್ತೆ ಅಂದಾಗ ಹೌದು, 3 ಅಂಕಕ್ಕೆ ಕೇಳಿದಾಗ ಅದನ್ನ ಕೇಳ್ತಾರೆ ಅಂತಂದ ಹೇಳಿದಾಗ ಅದು ಬಂದೇ ಬರುತ್ತೆ ಅಂತ ಹೇಳಿದಾಗ ಅದನ್ನ ಅಭ್ಯಾಸ ಮಾಡ್ಬೇಕು, ಮಾಡಿಸಿರ್ತಾರೆ. ಹೌದು. 2 ಅಂಕಕ್ಕೆ ಕೇಳಿದಾಗ ಈಗ ನಾನು ಈಗೇನು ಹೇಳಿದೆ 3 ಅಂಕಕ್ಕೆ ನಾವಾಗಲೇ ಸಾಧಿಸ್ಕೊಂಡ್ಬಿಟ್ಟಿದೀವಿ. ರೂಟ್ 2, ರೂಟ್ 5, ರೂಟ್ 7 ಇವೆಲ್ಲವೂ ಕೂಡ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಈಗ ಸಾಧಿಸ್ಕೊಂಡ್ಬಿಟ್ಟಿದ್ದೀವಿ. ಈಗ ದ್ವಿಪದ ಕರಣಿಯನ್ನ ಕೊಟ್ಟಾಗ ಬೈನಾಮಿಯಲ್ ಸರ್ಡ್ ಅಂತಂದೇಳಿ ನಾವೇನ್ ಹೇಳ್ತೀವೋ ಅದನ್ನ ಕೊಟ್ಟಾಗ ಅದನ್ನ ಸಾಧಿಸ್ಲಿಕ್ಕೆ 4 ಹಂತಗಳಲ್ಲಿ ಇದನ್ನ ಸಾಧಿಸಬಹುದು ನಾವು. ಯಾಕೆಂದ್ರೆ 3 ಅಂಕದ ಪ್ರಶ್ನೆಯನ್ನ ನಾವೀಗಾಗಲೇ ಕಲ್ತು ಬಿಟ್ಟಿದ್ದೀವಿ. ಪಿ ಮತ್ತು ಕ್ಯೂಗಳಲ್ಲಿ ಯಾವುದೇ ಅವಿಭಾಜ್ಯ ಅಪವರ್ತನಗಳು ಇಲ್ಲ ಅಂತಂದೇಳಿ ನಾವು ಅಂದ್ಕೊಂಡು ಅಸ್ಯೂಮ್ ಮಾಡಿಕೊಂಡು ಅದರಲ್ಲಿ ಡಿನಾಮಿನೇಟರ್ ನಲ್ಲಿರ್ತಕ್ಕಂಥ ಅಥವಾ ಛೇದದಲ್ಲಿರ್ತಕ್ಕಂಥ ಒಂದು ಅಂಶ ಯಾವುದೋ ಒಂದು ಸಂಖ್ಯೆ ಎರಡರಲ್ಲೂ ಸಾಮಾನ್ಯ ಇದೆ ಅಂತಂದೇಳಿ ನಾವು ತೋರಿಸ್ಕೊಟ್ಟಾಗ ಅದರಲ್ಲಿ ಸಾಮಾನ್ಯ ಅಪವರ್ತನ ಇದೆ ಅಂತಂದೇಳಿ ನಾವು ಹೇಳಿದ ಮೇಲೆ ಯಾವುದೇ ಒಂದು ಮಾನೋಮಿಯಲ್ ಸರ್ಡ್ ಏಕಪದ ಕರಣಿ ಅದು ಅಭಾಗಲಬ್ಧ ಸಂಖ್ಯೆ ಅಂತಂದೇಳಿ ನಾವೀಗಾಗಲೇ ತಿಳ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ 2 ಅಂಕದಕ್ಕೆ ಸುಲಭವಾಗಿ ಯಾವ ರೀತಿ ಕೇಳಬಹುದು ಅಂತಂದ್ರೆ 2 + ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, 3 + ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಬಹುದು. ಅಥವಾ 3 + ರೂಟ್ 7 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಂದೇಳಿ ಕೇಳಬಹುದು. ಈ ರೀತಿ ದ್ವಿಪದ ಕರಣಿಗಳು ಅಥವಾ ಬೈನಾಮಿಯಲ್ ಸರ್ಡ್ಸ್ಗಳನ್ನು ಕೇಳಿದಾಗ 4 ಹಂತಗಳಲ್ಲಿ ಸುಲಭವಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇದನ್ನ ಉತ್ತರಿಸಿ 2 ಅಂಕಗಳನ್ನು ಈಸಿಯಾಗಿ ಪಡಿಬಹುದು. ಹೇಗೆ ಅಂತಂದೇಳಿ ಈಗ ಹೇಳ್ಬಿಡ್ತೀನಿ. ನಾವೀಗ ಏನ್ ಅಂದ್ಕೋಬೇಕು ಅಂತಂದ್ರೆ 2 ಪ್ರಶ್ನೆಗಳಲ್ಲೂ ಕೂಡ ನಾನು 3 ಅಂಕದ ಪ್ರಶ್ನೆ ಆಗಲಿ 2 ಅಂಕದ ಪ್ರಶ್ನೆ ಆಗಲಿ
2 ಹಂತಗಳಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆಯನ್ನ ನಾವು ಅಭಾಗಲಬ್ಧ ಸಂಖ್ಯೆ ಅಂತಂದೇಳಿ ನಾವು ಫಸ್ಟ್ಗೆ ಅಂದ್ಕೊಂಡ್ಬಿಡಬಾರ್ದು. ನಾವು ಮೊದಲನೇದಾಗಿ ಅಂದ್ಕೊಂಡ್ಬಿಡಬಾರ್ದು. ಓಕೆ. ಈಗ ಹೇಗೆ ಅಂತಂದ್ರೆ ಕಾಗೆ ಕಪ್ಪಗಿದೆ ಅಂತಂದ್ರೆ ನಾವು ಪೂರ್ವ ನಿರ್ಧಾರಕ್ಕೆ ಅಂದ್ಕೋಬಾರ್ದು ಸರ್. ಆಮೇಲೆ ಕಾಂಟ್ರಾಡಿಕ್ಟರಿ ಆಗಿ ನಾವು ಅಂದ್ಕೋಬೇಕು. ಅದನ್ನ ವೈರುಧ್ಯ ವಿಧಾನದಿಂದ ನಾವು ಈ ವಾಸ್ತವ ಸಂಖ್ಯೆಗಳನ್ನ ಅಧ್ಯಯನ ಮಾಡಬೇಕಾಗತ್ತೆ. ಯಾಕೆಂತಂದ್ರೆ ನೇರ ವಿಧಾನದಿಂದ ಏಕ್ದಮ್ ಕನ್ಫರ್ಮ್ ಮಾಡ್ಕೊಂಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಈ ಒಂದು ವಾಸ್ತವ ಸಂಖ್ಯೆ ಕಾಗೆ ಕರಗಿಲ್ಲ ಬೆಳಗೈತೆ ಅಂದ್ಕೋಬೇಕು. ಆ ರೀತಿ ಅಂದ್ಕೊಂಡು ಸಾಧಿಸ್ಬೇಕಾಗತ್ತೆ. ಯಾವುದೇ ಒಂದು ಸಂಖ್ಯೆಯನ್ನ ಕೊಟ್ಟಾಗ 2 + √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತಂದೇಳಿ ಅಂದ್ಕೋಬೇಕು. ಲೆಟ್ ದ ಗಿವನ್ ನಂಬರ್ 2 + √3 be a rational number ಅಂದ್ಕೋಬೇಕು. A rational number can be expressed as in the form of p/q. Every rational number ಅಂಶ ಛೇದದ ರೂಪದಲ್ಲಿ ನಾವು ವ್ಯಕ್ತಪಡಿಸಬಹುದು ಅಂತಂದೇಳಿ ನಮಗೆ ಗೊತ್ತಿರುತ್ತೆ. ಅದನ್ನ p/q ರೂಪದಲ್ಲಿ ವ್ಯಕ್ತಪಡಿಸಿ ಅಲ್ಲಿ ಅಂದ್ರೆ ಆ ಒಂದು p/q ರೂಪದಲ್ಲಿ ಏನಾಗಿರುತ್ತೆ ಅಂತಂದ್ರೆ p ಮತ್ತು q ಗಳ ಮಾಸ 1 ಆಗಿರುತ್ತೆ ಅಂತಂದೇಳಿ ನಾವು ಗೊತ್ತಿರುತ್ತೆ ನಮಗೆ. ಯಾಕೆಂದ್ರೆ p ಮತ್ತು q ಗಳು ಅವಿಭಾಜ್ಯ ಸಂಖ್ಯೆಗಳು. ಅದರಲ್ಲಿ ಒಂದನ್ನ ಬಿಟ್ರೆ ಸಾಮಾನ್ಯ ಅಪವರ್ತನ ಬೇರೆ ಸಂಖ್ಯೆ ಇಲ್ಲ ಅಂತಕ್ಕಂಥದ್ದು. ಬಟ್ ಪ್ರೂವ್ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ ಅಂದ್ರೆ ಕೇಳ್ರಿ, ಇಲ್ಲಿ ಹೇಳ್ತೀನಿ. 2 + √3 p/q ಇಲ್ಲಿ ಮಾಸ p/q = 1 ಅಂತಂದೇಳಿ ನಾವು ಅಂದ್ಕೊಂಡಿರ್ತೀವಿ, ಅಸ್ಯೂಮ್ ಮಾಡ್ಕೊಂಡಿರ್ತೀವಿ. ಅದೇನಾಗುತ್ತೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ನಲ್ಲಿ √5 p/q -3 ಅಂತ ಬರೆದಾಗ ಅದೇನಾಗುತ್ತೆ ಅಂದ್ರೆ p √3/q ಅಂತ ಬರುತ್ತೆ. ಆಗೇನಾಗುತ್ತೆ ಅಂದ್ರೆ ನಮ್ಮ ಬಲಭಾಗದಲ್ಲಿರ್ತಕ್ಕಂತಹ ಸಂಖ್ಯೆ p - q √3/5 ಅಂತ ಇರುತ್ತೆ. ಅದು p/q ರೂಪದಲ್ಲೇ ಇರುತ್ತೆ. ಆದ್ರೆ ಎಡಭಾಗದಲ್ಲಿರ್ತಕ್ಕಂಥ ಸಂಖ್ಯೆ ಏನಾಗಿರುತ್ತೆ ಅಂತಂದ್ರೆ √2, √3, √5 ರೀತಿ ಇರುತ್ತೆ. ಹಾಗಾಗಿ ಇಲ್ಲಿ ಬಲಭಾಗದಲ್ಲಿರ್ತಕ್ಕಂಥ ಸಂಖ್ಯೆ p/q ರೂಪದಲ್ಲಿರ್ತಕ್ಕಂಥ ಸಂಖ್ಯೆ ಆಗಿರೋದ್ರಿಂದ ಅದನ್ನ ನಾವೇನ್ ಅನ್ಕೊಂತೀವಿ, ಅದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅಂತಂದು ತಿಳ್ಕೊಂತೀವಿ. ಆದ್ರೆ ಎಡಭಾಗದಲ್ಲಿರ್ತಕ್ಕಂಥ ಸಂಖ್ಯೆ ಅದು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಮೂಲ ಕರಣಿ ರೂಪದಲ್ಲಿರೋದ್ರಿಂದ ನಾವು ಪೂರ್ವ ನಿರ್ಧಾರಿತವಾಗಿ ತಿಳ್ಕೊಂಡಿರೋದ್ರಿಂದ ಅದೇನಾಗಿರುತ್ತೆ ಅಂದ್ರೆ ಅದು ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. ನಾವು ಊಹಿಸ್ತಕ್ಕಂಥ ತಪ್ಪು. ಆದ್ದರಿಂದ ನಮ್ಮ ಊಹೆ ತಪ್ಪು ಆಗಿದೆ. ಆದ್ದರಿಂದ ಸಾಧಿಸುವ ಮೂಲಕ ಅರ್ಥ ಮಾಡ್ಕೋಬೇಕು. ನಾವು ಅಂದ್ಕೊಂಡು ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ನಾವು ಸಾಧಿಸಿದೆ ಅಂತಂದೇಳಿ ಬರೀಬೇಕು ಅಂತಕ್ಕಂಥ. ಇದು ಮಕ್ಕಳು ನೋಟ್ ಮಾಡ್ಕೊಂಡಿದ್ದಾರೆ, ಎಲ್ಲದೂ ಕೂಡ ಅಭ್ಯಾಸ ಮಾಡಿರ್ತಾರೆ. ಇದು ತುಂಬಾ ಪ್ರಾಕ್ಟೀಸ್ ಮಾಡಿರ್ತಾರೆ. ಶಾಲೆಯಲ್ಲಿ ಇದನ್ನ ಅಭ್ಯಾಸ ಮಾಡಿದ್ರು ಕೂಡ ಈಗ ನೀವು ಹೇಳಿದಂತ ಈ ಸಮಸ್ಯೆ ಏನಿದೆ, ಈ ಸಮಸ್ಯೆಯನ್ನು ಕೂಡ ಇನ್ನೊಮ್ಮೆ ನೋಟ್ ಮಾಡ್ಕೊಂಡು ಅದನ್ನ ಪುನರಾವರ್ತನೆ ಮಾಡಿದರೆ ಸುಲಭವಾಗಿ ಅಂಕಗಳನ್ನು ಗಳಿಸ್ತಾರೆ. ಓಕೆ ಸರ್, ನೆಕ್ಸ್ಟ್. ಇನ್ನು 2ನೇ ಅಧ್ಯಾಯ ಅಂತಂದ್ರೆ ಬಹುಪದೋಕ್ತಿಗಳು. ಇದು ಕೂಡ 5 ಅಂಕಗಳಿಗೆ ಸೀಮಿತ ಆಗಿದೆ. 1 + 1 + 3 ಅಥವಾ 1 + 1 + 3 ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇದಿಲ್ಲ. 2 ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಬಹು ಆಯ್ಕೆ ಪ್ರಶ್ನೆ ಒಂದಿರುತ್ತೆ. ನಾನು ಹೇಳಿದ್ದಾಗೆ 1 ಮಾರ್ಕ್ಸ್ಗೆ ಒಂದಿರುತ್ತೆ, 3 ಅಂಕಕ್ಕೆ ಒಂದಿರುತ್ತೆ. ಹಾಗಾಗಿ 1 ಅಂಕದ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ಗೆ 1 ಅಂಕದ ಪ್ರಶ್ನೆ ಹೇಗಿರುತ್ತೆ? ನೀವು ಕಳೆದ ಸಂಚಿಕೆಯಲ್ಲಿ ಈ ಮಲ್ಟಿಪಲ್ ಚಾಯ್ಸ್ 2 ಮಾದರಿ ಪ್ರಶ್ನೆಗಳ ಮೂಲಕ ತಿಳಿಸಿದ್ರಿ. 2 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್ ಹೌದು ಸರ್. ಅದೇ ರೀತಿಯಾಗಿರುತ್ತೆ. ಹೌದು, ಮಲ್ಟಿಪಲ್ ಚಾಯ್ಸ್ ಒಂದಿದ್ದೇ ಇರುತ್ತೆ ಮತ್ತು ಆಬ್ಜೆಕ್ಟಿವ್ ಟೈಪ್ ಕೂಡ ಒಂದಿರುತ್ತೆ. 1 ಮಾರ್ಕ್ಸಿಗೂ ಕೂಡ ಇರುತ್ತೆ. 3 ಅಂಕದ ಪ್ರಶ್ನೆ ಒಂದಿರುತ್ತೆ. ಬಹುಪದೋಕ್ತಿಗಳಲ್ಲಿ ಇದು 5 ಅಂಕಕ್ಕೆ ಇರೋದ್ರಿಂದ ಈಗ ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಯಾವ ರೀತಿ ನೋಡಿ, ಶೂನ್ಯತೆಗಳ ಸಂಖ್ಯೆಯನ್ನ ಕೇಳಬಹುದು. ಯಾವುದೇ ಒಂದು ಬಹುಪದೋಕ್ತಿಯನ್ನ ಕೊಟ್ಟು ಇಲ್ಲಿ ನಮಗೆ 4 ಆನ್ಸರ್ ಇರ್ತದೆ. ಹೌದು ಸರ್, ಹೌದು.
4 ಆನ್ಸರ್ ಇರುತ್ತೆ. ಇದು ಬಹು ಆಯ್ಕೆ ಪ್ರಶ್ನೆ ಅಂದರೆ ABCD 4 ಅಂಶಗಳು ಇದ್ದೇ ಇರ್ತವೆ. ಅದರಲ್ಲಿ ಒಂದು ಗ್ರಾಫ್ ಕೊಟ್ಬಿಟ್ಟು ಎಕ್ಸ್ ಅಕ್ಷವನ್ನ ಆ ಒಂದು ನಕ್ಷೆ ಎಷ್ಟು ಬಾರಿ ಛೇದಿಸಿರುತ್ತೋ ಅದನ್ನ ಡಿಟೆಕ್ಟ್ ಮಾಡಿ ಮಗು ಗುರುತಿಸ್ಬಿಟ್ಟು ಅದರ ಡಿಗ್ರಿಯನ್ನ ಬರೆಯೋದಾಗಿರಬಹುದು, ಅಥವಾ ಅದಕ್ಕೆ ಶೂನ್ಯತೆಗಳ ಸಂಖ್ಯೆಯನ್ನ ಬರೆಯೋದಾಗಿರಬಹುದು. ಅದನ್ನ ಡಿಟೆಕ್ಟ್ ಮಾಡಿ ಬರೀತಕ್ಕಂತ ಒಂದು ಪ್ರಶ್ನೆ ಇರುತ್ತೆ, ಅದು ಮಲ್ಟಿಪಲ್ ಚಾಯ್ಸ್ಗೆ. ಅಥವಾ ಡಿಗ್ರಿ ಬರಲಿಕ್ಕೆ ಯಾವ್ದನ್ನ ಕೇಳ್ತಾನೆ, ಒಂದು ಬಹುಪದೋಕ್ತಿಯನ್ನು ಕೊಟ್ಬಿಡ್ತಾನೆ. ಫಾರ್ ಎಕ್ಸಾಂಪಲ್ P(x) = 3x³ + 2x² - 7x + 2 ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತವನ್ನು ಬರೆಯಿರಿ ಅಂತಂದೇಳಿ. ಮಗು ಏನು ಮಾಡಬೇಕು ಅಂದರೆ ಅದರ ಮಹತ್ತಮ ಘಾತವನ್ನ ಡಿಟೆಕ್ಟ್ ಮಾಡಿ, ಅಂದರೆ ಗುರುತಿಸ್ಬಿಟ್ಟು ಎಕ್ಸ್ನಲ್ಲಿದ್ರೆ ಎಕ್ಸ್ನ ಮಹತ್ತಮ ಘಾತ, P-ನಲ್ಲಿದ್ರೆ ಯಾವುದೋ ಒಂದು ಬಹುಪದೋಕ್ತಿ P-ನಲ್ಲಿದ್ರೆ P-ನ ಮಹತ್ತಮ ಘಾತ, ಅದನ್ನು ಗುರುತಿಸ್ಬಿಟ್ಟು ಈಸಿಯಾಗಿ ಬರುತ್ತೆ ಸರ್. ಯಾವುದೇ ಕಷ್ಟ ಇಲ್ದೇನೆ ಈ 2 ಅಂಕಗಳನ್ನ ಮಗು ಪಡ್ಕೋಬಹುದು. ಓಕೆ, ಅದನ್ನ ಮಗು ಗುರುತಿಸ್ಬಿಟ್ಟು ಬರೀತಕ್ಕಂಥದ್ದು. ಬರೀಬೇಕಾದ್ರೂ ಕೂಡ ಮಲ್ಟಿಪಲ್ ಚಾಯ್ಸ್ಗೆ ಆಪ್ಷನ್ ಸಮೇತ ಬರೀಬೇಕು ಸರ್. ಈಗಲೂ ಹೇಳ್ತಾ ಇದ್ದೀನಿ, ಹೋದ್ಸಲನೂ ಹೇಳಿದ್ದೆ, ಮೇನ್ ಕ್ವೆಶ್ಚನ್ ನಂಬರ್ ಹಾಕಿ, ಸಬ್ ಕ್ವೆಶ್ಚನ್ ನಂಬರ್ ಹಾಕಿ, ಆಪ್ಷನ್ ಸಮೇತ ಬರೀಬೇಕು. ABCD 4 ಅಂಶಗಳಿದ್ರೆ 4 ಅಂಶಗಳ ಸರಿಯಾದ ಉತ್ತರ A ಇದ್ರೆ A ಡಿಗ್ರಿ 3 ಇದ್ರೆ 3, ಹಾಗೆ B ಇದ್ರೆ B ಡಿಗ್ರಿ 3 ಇದ್ರೆ 3, C ಇದ್ರೆ C. ಅದನ್ನ ಡಿಟೆಕ್ಟ್ ಮಾಡಿ ಕರೆಕ್ಟಾಗಿ ಮಗು ಬರೆದ್ರೆ ಮಾತ್ರ ಕರೆಕ್ಟ್ ಆದ ಅಂಕ ಕೊಡ್ತಾರೆ. ವ್ಯಾಲ್ಯೂಯೇಟರ್ಸ್ ಎಲ್ಲವನ್ನೂ ನೋಡ್ತಾರೆ ಸರ್, ಎಲ್ಲವನ್ನು ನೋಡ್ತಾರೆ. ಅದನ್ನ ಮಗು ಗಮನಿಸಬೇಕಾಗುತ್ತೆ. ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಅಂತಂದ್ರೆ, 1 ಮಾರ್ಕ್ಸ್ಗೆ ಕೇಳೋದಾದ್ರೆ ಈ ಒಂದು ಬಹುಪದೋಕ್ತಿಗಳಲ್ಲಿ 1 ಅಂಕದ ಪ್ರಶ್ನೆಗಳು, ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಏನ್ ಮಾಡ್ತಾರೆ ಅಂತಂದ್ರೆ ಅವರೇ ಕೊಟ್ಬಿಡ್ತಾರೆ. ಯಾವುದೋ ಒಂದು ಬಹುಪದೋಕ್ತಿಯನ್ನು ಕೊಡ್ತಾರೆ, ಶೂನ್ಯತೆಗಳ ಮೊತ್ತ, ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಮೊತ್ತವು ಅಂದು 4 ಆಪ್ಷನ್ ಕೊಡೋದು. ಅಥವಾ ಆಬ್ಜೆಕ್ಟಿವ್ ಕೇಳಿದ್ರೆ P(x) = 2x² + 3x - 6 6 ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅಂತ 4 ಆಪ್ಷನ್ ಕೊಡೋದು. ಡ್ಯಾಶ್ ಕೇಳಬಹುದು, ಆ ರೀತಿಯಾಗಿರ್ತಕ್ಕಂಥದ್ದು. ಇನ್ಕಂಪ್ಲೀಟ್ ಕ್ವಶನ್ಗಳಿಗೆ ಅಥವಾ ಇದು ಮಾಡಿದರೆ ಅದನ್ನ ಡಿಟೆಕ್ಟ್ ಮಾಡಿ ಮಗು ಬರೀಬೇಕಾಗತ್ತೆ. ಅಂದ್ರೆ ಇಲ್ಲಿ 4 ಅಂಶಗಳನ್ನು ಮಗು ಗುರುತಿಸ್ಕೋಬೇಕು. ಯಾವುದೇ ಒಂದು ಬಹುಪದೋಕ್ತಿಯ ಡಿಗ್ರಿ ಅಂದ್ರೆ ಅವ್ಯಕ್ತ ಪದದ ಘಾತನೇ ಆಗಿರುತ್ತೆ ಸರ್, ಅದು ಅದರ ಡಿಗ್ರಿ, ಬಹುಪದೋಕ್ತಿಯ ಡಿಗ್ರಿ. ಸ್ಥಿರ ಬಹುಪದೋಕ್ತಿಯ ಡಿಗ್ರಿ 0 ಆಗಿರುತ್ತೆ. ಇದನ್ನ ಕನ್ಫರ್ಮ್ ಮಾಡಬೇಕು. ಓಕೆ, ಸರಿ ಏನ್ರ. ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ 1 ಆಗಿರುತ್ತೆ. ವರ್ಗ ಬಹುಪದೋಕ್ತಿಯ ಡಿಗ್ರಿ 2 ಆಗಿರುತ್ತೆ, ಯಾಕೆಂದ್ರೆ ಅದರ ಅವ್ಯಕ್ತ ಪದದ ಘಾತ 2 ಆಗಿರುತ್ತೆ. ಹಾಗಾಗಿ ಅದರ ಡಿಗ್ರಿ 2 ಆಗಿರುತ್ತೆ. ಘನ ಬಹುಪದೋಕ್ತಿಯ ಡಿಗ್ರಿ 3 ಆಗಿರುತ್ತೆ. ಈ 3 ಕರೆಕ್ಟಾಗಿ ಮಗು ತಿಳ್ಕೊಂತು ಅಂದ್ರೆ ಈ ಒಂದು ಪ್ರಶ್ನೆ ಸುಲಭ ಆಗುತ್ತೆ. ಆಮೇಲೆ ಸರ್ ಇನ್ನೊಂದು ನನಗೆ ಮಕ್ಕಳ ಡೌಟ್ ನನಗೂ ಕೂಡ ಬರ್ತಾ ಇದೆ. ಏನಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ 1 ಮಾರ್ಕ್ಸ್ ಇರುತ್ತೆ, 4 ಆಬ್ಜೆಕ್ಟಿವ್ ಟೈಪ್ಸ್ ಕೊಟ್ಟಿರ್ತಾನೆ, ABCD ಆನ್ಸರ್ ಕೊಟ್ಟಿರ್ತಾನೆ. ಆ ಆನ್ಸರ್ ನಾನು ನೋಡಿದ ತಕ್ಷಣವೇ ಉತ್ತರವನ್ನು ಬರೆಯಾಗಿರುತ್ತೋ ಅಥವಾ ವರ್ಕ್ ಮಾಡಿ ಉತ್ತರ ಬರೀಬೇಕು ಸರ್? ಸರ್, ನಾನು ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಚಾಪ್ಟರ್ ಏನಿದೆ ಮಗು ನೋಡಿದ ತಕ್ಷಣನೇ ಬರೀಬಹುದು. ಓಕೆ. ಇನ್ನು ಮೊದಲನೇ ಚಾಪ್ಟರ್ ವಾಸ್ತವ ಸಂಖ್ಯೆಗಳನ್ನ ನಾನೇನ್ ಹೇಳಿದೆ, ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳನ್ನಾಗಿ ಬರೆಯಿರಿ ಅಂತ ಕೇಳಿದ್ರು ಅಂದ್ರೆ ಅದು ವರ್ಕ್ ಮಾಡಿ ಬರೀಬೇಕು. ಅದನ್ನೇ ನಾನು ಮನವರಿಕೆ ಮಾಡ್ಕೊಟ್ಟೆ ಮಕ್ಕಳಿಗೆ. ಒಳ್ಳೇದಾಯ್ತು ಸರ್. ಅಥವಾ ಮೊದಲನೇ ಚಾಪ್ಟರ್ ನಲ್ಲಿ ಯಾವುದೋ ಒಂದು ಸಂಖ್ಯೆ ಮಾಸವನ್ನು ಕಂಡು, ಯಾವ್ದಾದ್ರೂ 2 ಸಂಯುಕ್ತ ಸಂಖ್ಯೆ ಕೊಟ್ಟಾಗ ಮಾಸ ಕಂಡಿಡೀರಿ ಅಂತಂದ್ರೆ ಅದು ವರ್ಕ್ ಮಾಡ್ಬೇಕಾಗತ್ತೆ. ಅವಿಭಾಜ್ಯ ಸಂಖ್ಯೆಗಳನ್ನ ಕೊಟ್ಟಾಗ ಅದು ವರ್ಕ್ ಮಾಡೋ ನೆಸೆಸಿಟಿನೇ ಇರಲ್ಲ, ನೇರವಾಗಿ ಬರೀ. ಅರ್ಥ ಆಯ್ತು, ಆ ರೀತಿ. ಸರಿನ್ರಾ? ಬಹುಪದೋಕ್ತಿಗಳು ಚಾಪ್ಟರ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮಗು ಡಿಗ್ರಿಯನ್ನ ಗುರುತಿಸ್ಬೇಕು. ಅಂದ್ರೆ ಮಹತ್ತಮ ಘಾತ, ಯಾವುದೇ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ. ಮಹತ್ತಮ ಘಾತದ ಅರ್ಥ ಏನಪ್ಪಾ ಅಂತಂದ್ರೆ
ಬಹುಪದೋಕ್ತಿಯ ಯಾವುದು ಅವ್ಯಕ್ತ ಸಂಖ್ಯೆ ಏನಿದೆಯೋ ಅದು ನಾನ್ ನೆಗೆಟಿವ್ ಆಗಿರ್ಬೇಕು ಸರ್. ಎಕ್ಸ್ನ ಘಾತ ಏನಿರುತ್ತೋ ಅದು ನೆಗೆಟಿವ್ ಆಗಿರ್ಬೋದು, ಋಣಾತ್ಮಕವಾಗಿರ್ಬಾರ್ದು. ಫಾರ್ ಎಕ್ಸಾಂಪಲ್ x+2 ರೇಖಾತ್ಮಕ ಸಮೀಕರಣ, ax+b ರೂಪದಲ್ಲಿ ಇರ್ತಕ್ಕಂಥದ್ದು ರೇಖಾತ್ಮಕ ಬಹುಪದೋಕ್ತಿ. ax²+bx+c ಇರ್ತಕ್ಕಂಥ ಅಂದ್ರೆ ಈ ಬಹುಪದೋಕ್ತಿಗಳೇನಿದಾವೆ ಇದು ಬೀಜಗಣಿತಕ್ಕೆ ಬೀಜಗಣಿತಕ್ಕೆ ಸಂಬಂಧಪಟ್ಟ ಒಂದು ಅಂಕ ಗಣಿತಕ್ಕೆ 5 ಮಾರ್ಕ್ಸ್ ಸರ್. ಆಯ್ತು, ಗೊತ್ತಾಯ್ತು. ಅದರಲ್ಲಿ ಬೀಜಗಣಿತದಲ್ಲಿ ಒಂದು ಚಾಪ್ಟರ್ ತಗೊಂಡಿದ್ದೀನಿ ಈಗ. ಸರಿ. ಅದರಲ್ಲಿ ಬಹುಪದೋಕ್ತಿಗಳ ಚಾಪ್ಟರ್ ನಲ್ಲಿ ಬೀಜಗಣಿತಕ್ಕೆ ಸಂಬಂಧಪಟ್ಟಂತೆ ಅದು x² ಅಂದ್ರೆ ಅವ್ಯಕ್ತ ಪದದ ಘಾತ ಅದು ಯಾವಾಗಲೂ ಕೂಡ ಧನಾತ್ಮಕವಾಗಿರ್ಬೇಕು, ಋಣಾತ್ಮಕವಾಗಿರಬಾರದು. ಮತ್ತು ರೂಟ್ ಇರಬಾರ್ದು, ಯಾವುದೇ ಸ್ಕ್ವೇರ್ ರೂಟು ಆ ರೀತಿ ಇರಬಾರ್ದು. ಅಂದರೆ ನಾವೇನು ಹೇಳ್ತೀವಿ ಕರ್ಣಿ ರೂಪದಲ್ಲಿ ಇರಬಾರ್ದು, ಅಥವಾ 1/x ಅಂತ ಇರಬಾರ್ದು, ಅದು ನೆಗೆಟಿವ್ ಆಗಿರಬಾರ್ದು, ಅದು ಅಂಶದಲ್ಲಿ ಇರಬಾರ್ದು. ಈ 3 ಅಂಶಗಳನ್ನು ಮಗು ಅರ್ಥ ಮಾಡ್ಕೊಂಡಿರ್ಬೇಕು. ಘಾತವನ್ನ ಬರೀಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇದನ್ನ ಕೇಳ್ಬೋದು, ಇವುಗಳಲ್ಲಿ ಬಹುಪದೋಕ್ತಿಯು ಅಂತಂದೇಳಿ ಕೇಳಿದಾಗ ಅವನೇನು 4 ಆಪ್ಷನ್ ಕೊಡ್ತಾನೆ. ಹೆಂಗ್ ಕೊಡ್ತಾನೆ ಅಂತ ಈಗ ನಾನೀಗ ಹೇಳಿದೆ, a+1/x, a+√x, 2+x², 1+x ಘಾತ 3 ಅಂತ ಕೊಡ್ತಾನೆ, -3 ಅಂತ ಕೊಡ್ತಾನೆ. ಹಂಗ ಕೊಟ್ಟಾಗ ಎಕ್ಸ್ನ ಘಾತ ಅವ್ಯಕ್ತ ಪದಘಾತ ನೆಗೆಟಿವ್ ಇರಬಾರ್ದು ಅಂತ ಹೇಳಿದ್ದೀನಿ, ಸ್ಕ್ವೇರ್ ರೂಟು ಕ್ಯೂಬ್ ರೂಟ್ ಇರಬಾರ್ದು ಅಂತ ಹೇಳಿದ್ದೀನಿ, ಮತ್ತು ಡಿನಾಮಿನೇಟರ್ ನಲ್ಲಿ ಅವ್ಯಕ್ತ ಪದ ಬರಬಾರ್ದು ಅಂತ ಹೇಳಿದ್ದೀವಿ. ಅದನ್ನೆಲ್ಲ ಗುರುತಿಸ್ಕೊಂಡು ಡಿಟೆಕ್ಟ್ ಮಾಡಿ ಬರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಎಲ್ಲ ಅಂಶಗಳನ್ನ ಮಕ್ಕಳು ನಿಜವಾಗ್ಲೂ ಅನ್ಕೊಂಡಿದ್ರೆ ಮಾತ್ರ ಮಲ್ಟಿಪಲ್ ಚಾಯ್ಸ್ಗಳು ತುಂಬಾ ಕ್ಲಿಷ್ಟವಾಗಿರ್ತಾವೆ. ಯಾಕೆಂದ್ರೆ 4 ಉತ್ತರಗಳು ಕೂಡ ಸಾಮ್ಯತೆಯನ್ನ ಹೊಂದಿರ್ತವೆ, ಅದನ್ನ ಡಿಟೆಕ್ಟ್ ಮಾಡಿ ಬರೀಬೇಕಾಗತ್ತೆ. ಹಾಗಾಗಿ ಬಹು ಆಯ್ಕೆಯ ಪ್ರಶ್ನೆಗಳು ತುಂಬಾ ಕ್ಲಿಷ್ಟ ಆಗಿರ್ತವೆ. 1 ಅಂಕದ ಪ್ರಶ್ನೆ ನೇರವಾಗಿರ್ತವೆ, ಆರಾಮಾಗಿ ಬರೀಬಹುದು. ಅದಕ್ಕಿಂತ ಸುಲಭವಾಗಿ 2 ಅಂಕದ ಪ್ರಶ್ನೆಗಳನ್ನ ಬರೀಬಹುದು. ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಆಗಲೇ, 3 ಅಂಕದ ಪ್ರಶ್ನೆಗಳನ್ನ ಅದಕ್ಕಿಂತ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. 4 ಅಂಕದ ಅದು ಈ ಗಣಿತಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳೋದಾದ್ರೆ 4 ಅಂಕದ ಪ್ರಶ್ನೆಗಳನ್ನು ಇನ್ನೂ ಸುಲಭವಾಗಿ ಉತ್ತರ ಮಾಡಬಹುದು. 5 ಅಂಕದ ಪ್ರಶ್ನೆಯನ್ನ ನೇರವಾಗಿ ಉತ್ತರಿಸಬಹುದು ಅರ್ಥ ಮಾಡ್ಕೊಂಡಿದ್ರೆ. ಹಾಗಾಗಿ ಸೊ ಇಷ್ಟು 1 ಅಂಕದ ಪ್ರಶ್ನೆಗೆ ಆಯ್ತು ಸರ್. 2 ಅಂಕದ ಪ್ರಶ್ನೆನಲ್ಲಿ ನಾನಾಗ್ಲೇ ಬಹುಪದೋಕ್ತಿನಲ್ಲಿ ಹೇಳಿದ್ದೀನಿ, ದ್ವಿಪದ ಕರಣಿ ಅಥವಾ ಏಕಪದ ಕರಣಿಯನ್ನ ಪ್ರೂವ್ ಮಾಡ್ಲಿಕ್ಕೆ ಅವಿಭಾಜ್ಯ ಸಂಖ್ಯೆಯಿಂದ ಸಾಧಿಸಿ ಪ್ರೂವ್ ಮಾಡ್ಲಿಕ್ಕೆ ಕೇಳ್ತಾರೆ. ಅವೆರಡನ್ನ ಮಗು ಅರ್ಥ ಮಾಡ್ಕೊಂಡಿದ್ರೆ ಈ 2 ಪಾಠಗಳಲ್ಲಿ ಬರ್ತಕ್ಕಂಥ ಅಧ್ಯಾಯಗಳಲ್ಲಿ ಬರ್ತಕ್ಕಂಥ 10 ಅಂಕಗಳನ್ನು ಸುಲಭವಾಗಿ ಮಗು ಪಡ್ಕೋಬಹುದು ಸರ್. ಸೊ ಇಷ್ಟು ತಿಳಿಸ್ಕೊಡ್ತಾ ನಿಮಗೆ ಮಕ್ಕಳು ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡು ಎಲ್ರಿಗೂ ಕೂಡ ಅಭಿನಂದಿಸ್ತಾ ಈ ಒಂದು ಎಪಿಸೋಡನ್ನು, ಈ ಒಂದು ಸಂಚಿಕೆಯನ್ನು ಮುಕ್ತಾಯಗೊಳಿಸಲಿಕ್ಕೆ ಈ ಒಂದು ವೇದಿಕೆಯ ಮೂಲಕ ವಿದ್ಯಾರ್ಥಿಗಳೇ, ಇಲ್ಲಿಯ ತನಕ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಬಸವಂತ ಕುಮಾರ್ ಅವರು 2 ಅಧ್ಯಾಯಗಳನ್ನು ತಗೊಂಡು, ಅಂದರೆ ಅದರಲ್ಲಿ ವಾಸ್ತವ ಸಂಖ್ಯೆಗಳು ಮತ್ತು ಬಹುಪದೋಕ್ತಿಗಳು ಅಂತಕ್ಕಂಥ ಅಧ್ಯಾಯವನ್ನು ತಗೊಂಡು ಅದರಲ್ಲಿ ಬರತಕ್ಕಂಥ ಪ್ರಶ್ನೆಗಳು 1 ಅಂಕ 2 ಅಂಕ ಅಥವಾ 3 ಅಂಕಗಳಿಗೆ ಯಾವ್ಯಾವನ್ನು ಕೊಡ್ತಾರೆ, ನೀವು ಯಾವ ರೀತಿ ಸಮಸ್ಯೆಗಳನ್ನು ಬಿಡಿಸಬೇಕು, ನೇರವಾಗಿ ಉತ್ತರಿಸೋವು ಯಾವುವು, ಸಮಸ್ಯೆಗಳ ಮೂಲಕ ಬಿಡಿಸಿ ಉತ್ತರಿಸೋವು ಯಾವುವು ಅನ್ನೋದನ್ನು ಸುಲಭೀಕರಣ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳೇ, ಈ 2 ಅಧ್ಯಾಯಗಳನ್ನು ನೀವೇನು ನೋಟ್ ಮಾಡ್ಕೊಂಡಿದ್ದೀರಿ ಇವನ್ನ ಆಗಾಗ್ಗೆ ವರ್ಕ್ ಮಾಡಿ. ಎಷ್ಟು ನೀವು ಈ ಗಣಿತವನ್ನು ವರ್ಕ್ ಮಾಡ್ತೀರಿ ಅಷ್ಟು ನಿಮ್ಮ ಮೆದುಳಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಉಳಿದಿರ್ತಕ್ಕಂಥ ಅಂಶಗಳನ್ನು ಮನದಟ್ಟು ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ, ಇವತ್ತು 2 ಅಧ್ಯಾಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಗಣಿತ ವಿಷಯ ಪರಿಣಿತರಾಗಿರ್ತಾದ ಶ್ರೀಯುತ ವಸಂತ್ ಕುಮಾರ್ ಅವರಿಗೆ ಧನ್ಯವಾದಗಳು.